ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತಿನ ವಿಷಯ ಏನಂದರೆ, ನಾನು ಮಾರ್ನಿಂಗ್ ಲೈವಿಗೆ ಬಂದಾಗಲೇ ನಾನು ಹೇಳಿದೆ, ಇವತ್ತೊಂದು ಇನ್ಸಿಡೆಂಟ್ ನಡೀತು. ಜಸ್ಟು ಆಗಿನ ನಾನು ಲೈವಿಗೆ ಬರೋದಕ್ಕಿಂತ ಒಂದು 1/4 ಗಂಟೆ ಮುಂಚೆ ನಡೆದಿದ್ದು ಈ ಇನ್ಸಿಡೆಂಟು. ಅದನ್ನು ನಾನು ಲೈವಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಆದರೆ ತುಂಬ ಜನ ಲೈವಲ್ಲಿ ಚಾಟ್ ಮಾಡ್ತಾಯಿದ್ರಿ. ನಿಮ್ಮ ಚಾಟಿಂಗ್ನ ಓದಬೇಕು ಅಥವಾ ನಾನು ಏನು ನಡೀತಾ ಆ ಇನ್ಸಿಡೆಂಟ್ನ ಹೇಳ್ಬೇಕು ಅಂತ ಎರಡೂ ಗೊತ್ತಾಗಲಿಲ್ಲ. ಆದರೂ ಹೇಳಿದೆ, ಆದರೆ ಯಾರೂ ಅಷ್ಟು ಕೇಳಿಸ್ಕೊಳ್ಳಲಿಲ್ಲ, ಅದಕ್ಕೆ ಯಾರೂ ರೆಸ್ಪಾನ್ಸ್ ಮಾಡಲಿಲ್ಲ. ಹಾಗಾಗಿ ನಾನು ಮತ್ತೆ ಈ ವಿಡಿಯೋನ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಏನಪ್ಪ ವಿಷಯ ಅಂದರೆ, ನಾನು ಬರ್ತಾ ಇದ್ದಿದ್ದು ಬಸ್ಸಲ್ಲಿ, ಅಂದರೆ ನಮ್ಮ ಮನೆಯಿಂದ ಒಂದು ಬಸ್ಸಿಗೆ ಬರಬೇಕು. ಆ ಬಸ್ಸಲ್ಲಿ ಬರ್ತಾ ಇರುವಾಗ ಅದೇ ಬಸ್ಸಲ್ಲಿ ಬಂದಿದ್ದು ಇನ್ನೊಂದು ಅಜ್ಜಿ, ಒಬ್ಬರು ಏಜ್ ಆದವರು ಅಜ್ಜಿ ಇದ್ದರು. ಆ ಅಜ್ಜಿ ಬಂದು ಬಸ್ ಇಳಿತಿದ್ದಂಗೆ ಅಜ್ಜಿದು ಪರ್ಸ್ ಕಾಣಿಸ್ತಾ ಇರಲಿಲ್ಲ. ಪರ್ಸ್ ಕಾಣಿಸ್ತಿಲ್ಲ ಅಂತ ತುಂಬ ಗಾಬರಿ ಆದರು. ತುಂಬ ಎಲ್ಲ ಹುಡುಕಾಡಿದ್ರು, ಆ ಅಜ್ಜಿದು ಪರ್ಸ್ ಸಿಗಲಿಲ್ಲ. ಕಾರಣ ಏನಂದರೆ, ಅವ್ರ ಜೊತೆ ಪಕ್ಕದಲ್ಲಿ ಕೂತ್ಕೊಂಡಿದ್ದು ಅಂದರೆ ಹುಡುಗರು, ಅವರು ಕಾಲೇಜ್ ಹುಡುಗರು ಅಥವಾ ಬೇರೆ ಏನು ವರ್ಕ್ ಮಾಡ್ತಿದ್ದಾರೋ ಒಂದು ಗೊತ್ತಿಲ್ಲ. ಅವರು ಅಲ್ಲಿ ಬಸ್ ಇಳಿತಿದ್ದಂಗೆ ಕಾಣಿಸ್ಲಿಲ್ಲ, ಎಲ್ಲಿ ಹೋದ್ರು ಅನ್ನೋದೇ ಗೊತ್ತಿಲ್ಲ. ಸೊ ಆಮೇಲೆ ನೋಡಿದ್ರೆ ಅಜ್ಜಿ ಹತ್ರ ಪರ್ಸ್ ಇರಲಿಲ್ಲ. ಅವರು ಕಾಣಿಸ್ದಲ್ಲೇ ಇದ್ದಿದ್ದಕ್ಕೂ, ಅಂದರೆ ಅವ್ರ ಪಕ್ಕದಲ್ಲೇ ಕೂತ್ಕೊಂಡಿದ್ದರಿಂದ ಅವರೇ ಏನೋ ಮಾಡಿದ್ದಾರೆ ಅನ್ನೋ ಒಂದು ಇದರಲ್ಲಿ ಹೇಳ್ತಾ ಇದ್ರು. ಅಜ್ಜಿನೂ ಹೇಳಿದ್ರು, ಬೇರೆ ಯಾರಿಗೂ ಪರ್ಸ್ ಇತ್ತು, ಬಸ್ ಹತ್ತವಾಗಿದ್ದಿದ್ದು ಪರ್ಸು ಇಳಿವಾಗಿರಲಿಲ್ಲ. ಅಂದರೆ ಅವರು ಸಡನ್ನಾಗಿ ಏನೋ ಡೌಟ್ ಬರೋ ಥರನೇ ನೆಡ್ಕೊಂಡಿದ್ದಕ್ಕೆ ಅವರೇ ಇರ್ಬೋದು ಅನ್ನೋ ಗೆಸ್ಸಲ್ಲಿ ಎಲ್ಲರೂ ಅಲ್ಲಿ ಅವ್ರನ್ನ ಹುಡ್ಕೋಕ್ಕೆ ಟ್ರೈ ಮಾಡಿದ್ರು, ಆದರೆ ಅವರು ಸಿಗಲಿಲ್ಲ. ಆ ವಿಷಯ ಏನಂದರೆ, ನಮ್ಮ ಮನೆಯಿಂದ, ಅಂದರೆ ನಿಮ್ಮೆಲ್ಲರ ಮನೆಯಿಂದನೂ, ನಮ್ಮ ಮನೆಯಿಂದ ಎಲ್ಲರ ಮನೆಯಿಂದನೂ ಏಜ್ ಆದವರು ಹೊರಗಡೆ ಎಲ್ಲಾದರೂ ಹೋದರೆ ಸ್ವಲ್ಪ ಹುಷಾರಾಗಿರೋದಕ್ಕೆ ಹೇಳಿ. ಮತ್ತು ಆದಷ್ಟು ಜೊತೆಯಲ್ಲಿ ಹೋಗೋದಕ್ಕೆ ಟ್ರೈ ಮಾಡಿ. ಆಗಿಲ್ಲ ಅಂದರೆ ಹೊರಗಡೆ ಹೋಗುವಾಗ ಸ್ವಲ್ಪ ಹುಷಾರಾಗಿರಿ. ಎಲ್ಲರೂ ಒಂದೇ ಥರ ಇರೋಲ್ಲ, ಎಲ್ಲರೂ ಈಸಿಯಾಗಿ ನಂಬೇಡಿ ಅಂತ ಹೇಳಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆಂದರೆ ಈಗ ತುಂಬ ಇನ್ಸಿಡೆಂಟ್ಗಳನ್ನ ನಾನು ಕೇಳ್ತಾನೆ ಇದ್ದೀನಿ ರೀಸೆಂಟಲ್ಲಿ. ಏಜ್ ಆದವ್ರದ್ದು ಸರ ಕದಿಯೋದಂತೆ, ಓಲೆ ಕದಿಯೋದಂತೆ, ದುಡ್ಡು, ಈ ಥರದ್ದೆಲ್ಲ ಏಜ್ ಆದವ್ರನ್ನೇ ಜಾಸ್ತಿ ಟಾರ್ಗೆಟ್ ಮಾಡ್ತಾಯಿದ್ದಾರೆ. ಏಕೆಂದರೆ ಏಜ್ ಆದವರು ಸಡನ್ನಾಗಿ ರೆಸ್ಪಾನ್ಸ್ ಮಾಡೋದಕ್ಕಾಗಲ್ಲ. ಆ ಥರ ಏನಾದರೂ ಮಾಡಿದ್ರೆ, ಅವರು ಸರ ಕಿತ್ಕೊಳ್ಳೋದು ಅಥವಾ ದುಡ್ಡು ಪರ್ಸು ಏನಾದರೂ ಹಿಂಗೆ ಎತ್ಕೊಂಡು ಹೋದರೆ ಅವರು ರೆಸ್ಪಾನ್ಸ್ ಮಾಡೋದಕ್ಕಾಗಲ್ಲ, ಏಜ್ ಆಗಿರುತ್ತೆ, ಅವ್ರ ಹಿಂದೆ ಓಡೋದಕ್ಕಾಗಲ್ಲ, ಕೂಗೋದಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ತುಂಬ ಏಜ್ ಆದವ್ರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಸ್ವಲ್ಪ ಏಜ್ ಆದವರು ಮನೆಯಲ್ಲಿ ಇದ್ದರೆ ಅಥವಾ ಹೊರಗಡೆ ಎಲ್ಲಾದರೂ ಅವರು ಒಬ್ಬರೇ ಹೋಗ್ತಾ ಇದ್ದರೆ ಅವ್ರ ಕಡೆ ಒಂದು ಸ್ವಲ್ಪ ಗಮನ ಕೊಟ್ಟು ಅವ್ರಿಗೆ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಅಂದ್ಬಿಟ್ಟು ಹೇಳಿ. ಈಸಿಯಾಗಿ ಯಾರನ್ನೂ ನಂಬೇಡಿ. ನೀವು ನೋಡಿರ್ಬೋದು, ನ್ಯೂಸಲ್ಲೆಲ್ಲ ಬಂದಿತ್ತು, ಸ್ವಲ್ಪ ತಿಂಗಳುಗಳೇ ಆಯಿತು, ನ್ಯೂಸಲ್ಲೆಲ್ಲ ಬಂದಿತ್ತು, ನೀವು ನೋಡಿರ್ಬೋದು. ಸ್ವಲ್ಪ ತಿಂಗಳುಗಳೇ ಆಯಿತು. ಏಜ್ ಆದವರು ಅವ್ರನ್ನ ಮಾತಾಡಿಸಿ, ಅವ್ರನ್ನ ಅಷ್ಟು ಅವ್ರ ಮೇಲೆ ಫುಲ್ಲು ನಂಬಿಕೆ ಬರೆಸಿ, ಅವರೇ ಆಗಿ ಅವ್ರ ಸರನ ಬಿಚ್ಚಿ ಅವ್ರ ಕೈಲಿ ಕೊಟ್ಟಿದ್ರು. ಆ ಥರ ಅವ್ರ ಹತ್ರ ನಂಬಿಕೆ ಬರೆಸಿ, ಅವ್ರ ಹತ್ರ ಮಾತಾಡಿಸಿ ಅವ್ರನ್ನ ಯಾಮಾರಿಸಿದ್ದಾರೆ. ಆ ಥರದವರು ಇರ್ತಾರೆ. ಹಾಗಾಗಿ ತುಂಬ ಹುಷಾರಾಗಿರೋದಕ್ಕೆ ಹೇಳಿ. ಮತ್ತು ಆದಷ್ಟು ಏನು ಆದರೆ ಜೊತೆಯಲ್ಲಿ ಹೋಗೋದಕ್ಕೆ ಟ್ರೈ ಮಾಡಿ. ಜೊತೆಯಲ್ಲಿ ಹೋಗೋದಕ್ಕಾಗಿಲ್ಲ ಅಂದರೆ ಸ್ವಲ್ಪ ಹುಷಾರಾಗಿದ್ದು ಯಾರನ್ನೂ ಈಸಿಯಾಗಿ ನಂಬೇಡಿ. ಅದು ಹುಡುಗರೇ ಆಗಿರ್ಬೋದು, ಹುಡುಗಿರೇ ಆಗಿರ್ಬೋದು, ಅಥವಾ ಬೇರೆ ಯಾರೇ ಆಗಿರ್ಬೋದು, ಅವ್ರನ್ನ ಈಸಿಯಾಗಿ ನಂಬೇಡಿ ಅಂತ ಹೇಳಿ ಅಂತ ಈ ವಿಡಿಯೋ ಮೂಲಕ ನಾನು ಎಲ್ಲರೂ ಕೇಳ್ಕೊತಾ ಇದ್ದೀನಿ. ಪಾಪ ಈ ಅಜ್ಜಿ ಪರದಾಡ್ತಾ ಇದ್ದಿದ್ದನ್ನು ನೋಡೋದಕ್ಕಾಗಲಿಲ್ಲ. ಪರ್ಸು ಕಳೆದೋಗಿತ್ತು, ಪರ್ಸಲ್ಲೇ ದುಡ್ಡಿದ್ದು. ಹಾಗಾಗಿ ದುಡ್ಡು ಏನಕ್ಕೆ ತಂದಿದ್ರು ಏನೋ ಗೊತ್ತಿಲ್ಲ. ಹಾಗಾಗಿ ಅಜ್ಜಿ ಇದು ಮಾಡ್ತಾಯಿದ್ರು. ಅವಾಗ ಅದನ್ನು ನೋಡಿ ನನಗೆ ಹಂಗೆ ಅನ್ನಿಸ್ತು, ವೀಡಿಯೋ ಮಾಡಬೇಕು. ಲೈವಲ್ಲಿ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡಿಕೊಂಡೆ ಸ್ಟಾರ್ಟಿಂಗು, ಆದರೆ ಯಾರೂ ರೆಸ್ಪಾನ್ಸ್ ಮಾಡಲಿಲ್ಲ. ಏಕೆಂದರೆ ಲೈವಲ್ಲಿ ನಿಮ್ಮದು ಚಾಟಿಂಗ್ನ ನಾನು ಓದಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡಿರ್ತಾರೆ ಲೈವಲ್ಲಿ ಇರೋರೆಲ್ಲ. ಹಾಗಾಗಿ ನಾನು ಜಾಸ್ತಿ ಅದನ್ನು ನಾನು ಹೇಳಿದೆ, ಬಟ್ ನೀವು ಯಾರೂ ರೆಸ್ಪಾನ್ಸ್ ಮಾಡಲಿಲ್ಲ. ಹಾಗಾಗಿ ಈ ವಿಡಿಯೋನ ಮಾಡಿಬಿಟ್ಟು ನಾನು ಹಾಕ್ತಾಯಿದ್ದೀನಿ. ಆದಷ್ಟು ಹುಷಾರಾಗಿರಿ. ನಿಮ್ಮ ಮನೆಯಲ್ಲಿ ಯಾರಾದರೂ ಏಜ್ ಆದವರಿದ್ದರೆ ಅವರಿಗೂ ಹುಷಾರಾಗಿರೋಕ್ಕೆ ಹೇಳಿ. ನೀವು ಹುಷಾರಾಗಿರಿ. ಎಲ್ಲ ಲೇಡೀಸ್ಗೆ ಹೇಳ್ತಾ ಇರೋದು. ಮತ್ತು ಬರೀ ಲೇಡೀಸ್ದೇ ಕಳೆದೋಗುತ್ತೆ ಅಂತ ಏನಿಲ್ಲ, ಜೆಂಟ್ಸ್ಗಳದ್ದು ಅಂದರೆ ಹುಡುಗರ್ದು ಫೋನ್ ಆಗಲಿ, ದುಡ್ಡಾಗಲಿ, ಇದು ಸಹ ಕಳೆದೋಗ್ತಾ ಇದೆ. ತುಂಬ ಹುಷಾರಾಗಿರಿ ಎಲ್ಲರೂ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಂಡ್ ಮಾಡೋದಕ್ಕಿಂತ ಮುಂಚೆ ನೋಡಿ, ನಮ್ಮ ತೋಟ ಇದ್ದೇನೆ. ತುಂಬ ಜನ ಲೈವಲ್ಲಿ ಇದ್ದಾಗ ಕೇಳ್ತಾ ಇರ್ತಾರೆ, ಏನು ಕೆಲಸ ಮಾಡ್ತೀರಾ, ನೀವೇನು ಕೆಲಸ ಮಾಡ್ತೀರಾ ಅಂತ. ನಾನು ನೋಡಿ, ಇದೇ ನಮ್ಮದು ಕೆಲಸ. ಕಾಫಿ ಗಿಡ ಇಲ್ಲಿ ನೋಡಿ ಬನ್ನಿ, ನಮ್ಮದು ಕಾಫಿ ಗಿಡ ಹೂವಾಗಿದೆ. ಇದೇ ನಮ್ಮ ತೋಟ. ಇಲ್ಲೇ ಬಂದು ಕೆಲಸ ಏನಾದರೂ ಇದ್ದರೆ ಕೆಲಸ ಮಾಡ್ತೀನಿ. ಕೆಲಸ ಏನೂ ಇಲ್ಲ ಅಂದರೆ ನಮ್ಮದು ಕೋಳಿ ಫಾರ್ಮ್ ಇದೆ, ಶೆಡ್. ಅದರದ್ದು ಕೆಲಸ ಡೈಲಿ ಇದ್ದೇ ಇರುತ್ತೆ. ಅವಕ್ಕೆ 3 ಟೈಮು ಊಟ ಹಾಕಬೇಕು, ಮತ್ತು ಶೆಡ್ನ ಕ್ಲೀನ್ ಮಾಡಬೇಕು, ನೀರು ಚೇಂಜ್ ಮಾಡಬೇಕು. ಹಾಗಾಗಿ ಅದ್ರದ್ದು ಕೆಲಸ ಡೈಲಿ ಇದ್ದೇ ಇರುತ್ತೆ. ಇವಾಗ ತೋಟದ ಕೆಲಸ ಯಾವಾಗಲೂ ಇರಲ್ಲ. ಕಾಫಿ, ಮೆಣಸು ಎಲ್ಲ ಕುಯ್ದಾಗಿದೆ. ಈಗಿನೇನಿದ್ರು ನೀರು ಹೊಡಿತಾ ಇರೋದು. ಹಾಗಾಗಿ ಅದೇನು ನಮಗೇನು ಆ ಕೆಲಸ ನಾನೇನು ಮಾಡಲ್ಲ, ಅದನ್ನು ನನ್ನ ಹಸ್ಬೆಂಡ್ ಮಾಡ್ತಾರೆ. ಬೇರೆ ಏನಾದರೂ ತೋಟದಲ್ಲಿ ಅಂದರೆ ಹಣ್ಣು ಕುಯ್ಯೋ ಟೈಮಲ್ಲಿ ಮಾತ್ರ ಸ್ವಲ್ಪ ಕೆಲಸ ಇರುತ್ತೆ. ಆ ಟೈಮಲ್ಲಿ ಅಷ್ಟೇ ನಾನು ಕೆಲಸ ಮಾಡ್ತೀನಿ. ಇನ್ನು ಅದನ್ನು ಒಣಗಿಸೋದು, ಎತ್ತಿಡೋದು, ಈ ಥರದ್ದಿದ್ದರೆ ಮಾಡ್ತೀನಿ. ಎಲ್ಲ ಆಗೋಗಿದೆ. ಇನ್ನೇನಿದ್ರು ತೋಟಕ್ಕೆ ನೀರು ಹೊಡಿಬೇಕಷ್ಟೇ. ನೋಡಿ, ಈ ಕಡೆ ಎಲ್ಲ ಆಗಿ ನೀರು ಹೊಡೆದು ಹೂವು ಬಂದು ನೋಡಿ ಕಾಣಿಸ್ತಾ ಇರ್ಬೋದು. ಇದು ಹೂವು ಎಲ್ಲ ಬಂದು ಅದು ಬಾಡೋಗಿದೆ ಅಂತಾರಲ್ಲ, ಅದು ಬಂದು ಅದು ಫಸ್ಟ್ ಬರೋದಕ್ಕೆ ಅಂತ. ಇನ್ನು ಡೈಲಿ ನಮ್ಮದು ಕೋಳಿ ಫಾರ್ಮ್ದು ಕೆಲಸ ಇದ್ದೇ ಇರುತ್ತೆ. ಡೈಲಿ ಕೆಲಸ ಇಲ್ಲ ಅಂತ ಏನು ಹೇಳೋಂಗಿಲ್ಲ, ಯಾವಾಗಲೂ ಕೆಲಸ ಇದ್ದೇ ಇರುತ್ತೆ ಡೈಲಿ. ಹಾಗಾಗಿ ಅದಕ್ಕೆ 3 ಟೈಮು ಫುಡ್ ಹಾಕೋದು, ಕ್ಲೀನ್ ಮಾಡೋದು, ಇದೇ ನನ್ನ ಕೆಲಸ.
ಲೈವಲ್ಲಿ ಇರೋರು ತುಂಬ ಜನ ಕೇಳ್ತಾ ಇದ್ರಿ ಏನು ಕೆಲಸ ಮಾಡ್ತೀರಾ ಅಂತ, ಹಾಗಾಗಿ ಹೇಳ್ತಾ ಇದ್ದೀನಿ. ಇದು ನನ್ನದು ಪಾರ್ಟ್ ಟೈಮ್ ಜಾಬ್, ಇದೇ ನನ್ನ ಕೆಲಸ. ಇದು ಬಿಟ್ಟರೆ ನಾನು ಟೈಲರಿಂಗ್ ಮಾಡ್ತೀನಿ. ಆಲ್ಮೋಸ್ಟ್ ಲೇಡೀಸ್ ವೇರ್ ಏನೇನಿದೆ ಎಲ್ಲ ಥರದ ಡಿಸೈನು ನಾನು ಸ್ಟಿಚ್ ಮಾಡ್ತೀನಿ. ಹಾಸನ ಸುತ್ತಮುತ್ತ ಯಾರಾದರೂ ಈ ವಿಡಿಯೋಸ್ನ ನೋಡ್ತಾ ಇದ್ದರೆ, ಅಂದರೆ ನಿಮ್ಗೆ ಏನಾದರೂ ಲೆಹೆಂಗಾ, ಬ್ಲೌಸು ಅಥವಾ ಡ್ರೆಸ್ಸು, ಕ್ರಾಪ್ ಟಾಪ್ ಏನೇ ಸ್ಟಿಚ್ ಮಾಡಿಸ್ಬೇಕು ಅಂದ್ರೂ ನನಗೆ ಮೆಸೇಜ್ ಮಾಡಿ. ನನ್ನ ಸಬ್ಸ್ಕ್ರೈಬರ್ ಆಗಿ ನನ್ನ ಸಬ್ಸ್ಕ್ರೈಬರ್ ಏನಾದರೂ ನೀವು ಆಗಿದ್ದರೆ ನಾನು ಆದಷ್ಟು ಕಡಿಮೆ ರೇಟಲ್ಲಿ ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೇಗಿದೆ ನಮ್ಮ ತೋಟ ನೋಡಿ, ಇದೇ ನಮ್ಮ ತೋಟ. ಚೆನ್ನಾಗಿದೆ ಅಲ್ಲ. ನಾವು ಈ ತೋಟ ಮಾಡೋಕ್ಕೆ ಶುರು ಮಾಡಿ 5 ವರ್ಷ ಆಯ್ತು. 5 ವರ್ಷ ಆಗ್ತಾ ಬಂತು ನೋಡಿ. ಈ ತೋಟ ಮಾಡಿದ್ದಂದರೆ ಸ್ಟಾರ್ಟಿಂಗ್ ಗಿಡ ನೆಟ್ಟಿದ್ದು ವೀಡಿಯೋಸು, ಫೋಟೋಸು ಸಹ ಇದೆ. ಯಾವಾಗಾದರೂ ಫ್ರೀ ಆದಾಗ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊತೀನಿ. ಅಷ್ಟೇ ಇವತ್ತಿನ ವೀಡಿಯೋ. ನಾನು ಇನ್ನೊಂದು ಸಲ ಮತ್ತೆ ಎಲ್ರಿಗೂ ಹೇಳ್ತಾ ಇದ್ದೀನಿ, ಹುಷಾರಾಗಿರಿ. ಏಜ್ ಆದವರು ಏನಾದರೂ ಮನೆಯಲ್ಲಿದ್ದರೆ ಅವರಿಗೂ ಹುಷಾರಾಗಿರೋದಕ್ಕೆ ಹೇಳಿ. ಅವರು ನಮಗೆ ಬುದ್ಧಿ ಹೇಳ್ತಾರೆ ಸರಿ, ಆದರೆ ಅವರು ಏನಂದರೆ ತುಂಬ ಬೇಗ ನಂಬಿಡ್ತಾರೆ ಎಲ್ಲರೂ. ಏಜ್ ಆದವರು ತುಂಬ ಬೇಗ ನಂಬಿಡ್ತಾರೆ ಎಲ್ಲರೂ ನಮ್ಮವರೇ ಅಂತ ಅಂದ್ಕೊಂಡ್ಬಿಡ್ತಾರೆ. ಹಾಗಾಗಿ ನಾನು ಹೇಳ್ತಾ ಇರೋದು, ಎಲ್ಲರೂ ನಮ್ಮವರೇ ಆಗಿರಲ್ಲ. ಅದರಲ್ಲೂ ಈ ಕಾಲದಲ್ಲಿ ಎಲ್ಲರೂ ನಮ್ಮವ್ರು ಆಗಿರಲ್ಲ ಒಂದೊಂದು ಟೈಮಲ್ಲಿ. ಅಂಥದ್ರಲ್ಲಿ ಬೇರೆಯವರು ನಮ್ಮವ್ರು ಆಗಿರ್ತಾರೆ ಹೇಳಿ. ಹಾಗಾಗಿ ಬ್ಲೈಂಡಾಗಿ ಯಾರನ್ನೂ ನಂಬೇಡಿ ಅಂತ ಹೇಳಿ ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ. ಏಕೆಂದರೆ ಆ ಥರ ಆಗಿದೆ ನನಗೆ. ಇವತ್ತು ನೋಡಿ ನನಗೆ ತುಂಬ ಬೇಜಾರಾಗೋಯಿತು. ನನಗೂ ಟೈಮ್ ಇರಲಿಲ್ಲ. ನಾನು ಮತ್ತೆ ಇನ್ನೊಂದು ಬಸ್ನ ಕ್ಯಾಚ್ ಮಾಡಬೇಕಾಗಿತ್ತು, ಹಾಗಾಗಿ ಬೇಗ ಬಂದುಬಿಟ್ಟೆ. ಇಲ್ಲಾಂದರೆ ನಂಗೆ ಆ ಬಸ್ ಬಿಟ್ಟರೆ ಬೇರೆ ಬಸ್ಸೇ ಇಲ್ವಲ್ಲ ನಮ್ಮೂರಿಗೆ. ಅಂದರೆ ಇಲ್ಲಿಗೆ ಬರೋದಕ್ಕೆ ಆ ಬಸ್ ಬಿಟ್ಟರೆ ಬೇರೆ ಬಸ್ಸೇ ಇಲ್ಲ. ಹಾಗಾಗಿ ನಾನು ಬೇಗ ಬಂದುಬಿಟ್ಟೆ. ನಾನು ಇದುವರೆಗೂ ಹೇಳಿದ್ದು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಮತ್ತು ನಾನೊಂದು ಈ ವಿಡಿಯೋದಿಂದ ಒಂದು ಮೆಸೇಜ್ನ ಕೊಟ್ಟಿದ್ದೀನಿ ಅಂದ್ಕೊತೀನಿ. ಅದು ನಿಜಾನೇ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಎಲ್ರಿಗೂ. ಮತ್ತೆ ಇನ್ನೊಂದು ಏನಂದರೆ, ನಮ್ಮ ತೋಟ ಹೇಗಿದೆ ಅನ್ನೋದನ್ನು ಕಾಮೆಂಟ್ ಮಾಡಿ. ಚೆನ್ನಾಗಿದೆ ಅಂದರೆ ತುಂಬ ದೃಷ್ಟಿ ಹಾಕಬೇಡಿ. ಕಷ್ಟಪಟ್ಟು ಮಾಡಿರೋ ತೋಟ ಇದು, ಹಾಗಾಗಿ ಅಲ್ಲಿಂದನೇ ಒಂದು ದೃಷ್ಟಿ ತೆಗೆದ್ಬಿಡಿ ನಮ್ಮ ತೋಟಕ್ಕೆ, ನನಗಲ್ಲ. ಬಾಯ್ ಎಲ್ರಿಗೂ.